ಬರ್ರಿ ಬರ್ರಿ ಒಳಗೆ ಬರ್ರಿ ಕುತ್ಕೊ ಬರ್ರಿ 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 ಅಕ್ಕಾರ ಬರ್ರಿ ಅಣ್ಣಾರ ಬರ್ರಿ ಈ ಕಡೆ ಬರ್ರಿ ಮಾವಾರೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಆರಾಮಾಗಿ ಆರಾಮಾಗಿ ಅದ್ ಹೆಂಗಪ್ಪ ಆಕತಿಪ್ಪ ಹೆಣ್ಣು ಹತ್ತು ತಂದಿದ್ದಾಯಿ ಅಂದ್ರ ಟೆನ್ಷನ್ ಆಗಿರೋದಲ್ಪ ಬರ್ರಿ ಕುಂದ್ರಿ ಬರ್ರಿ ಇವ್ರು ನಿಮ್ ದೋಸ್ತ್ರನ್ರಿ ಹಾ ಅವನು ನನ್ನ ದೋಸ್ತ ಬರ್ರಿ ಬರ್ರಿ ಕುಂದ್ರಿ ಬರ್ರಿ ಬರ್ರಿ ಅಯ್ಯೇ ಬಂದಾಗ್ಬಿಟ್ರಲ್ಲ ಇವರೆಲ್ಲರೂ ಅಂತೂ ಶಂಕರಣ್ಣ ದೀಪನ್ನ ಬೆಂಗಳೂರಿಗೆ ಕೊಡ್ತಾನ ಒಟ್ಟು ಈ ದೀಪ ಹೆಂಗಾರ ಮಾಡಿ ಚಾನ್ಸ್ ಹೊಡಿತಾಳ ನೋಡು ಪ್ರತಿ ಸರಿನ ಇಷ್ಟು ದೊಡ್ಡ ಮಂತ್ಯಾನಕ ಬೆಂಗಳೂರಾಗಿನ ಮಂತ್ಯಾನಕ್ಕೆ ಹೋಗ್ಕಾಳನ ನಾನು ನೋಡ್ತಾನೆ ಈ ಮದುವೆ ಹೆಂಗೆ ಆಕತಿ ಅಂತಾನೆ ಹೆಂಗಾರ ಮಾಡಿ ಇವ್ರಿಗೆ ಏನಾರ ಪಿನ್ನಿಟ್ಟು ಈ ಮದ್ವೆ ಮುರ್ಸೇ ಬಿಡ್ತಾನೆ ಈ ಶಂಕರಣ್ಣನ ಸೊಕ್ಕ ಮುರಿಯಬೇಕು ಏಟತ್ತಿದ್ರು ಇಲ್ಲಾಂದ್ರೆ ಮತ್ತೆ ನನ್ನ ಮಗಳನ್ನ ಬೆಂಗಳೂರಿಗೆ ಲಗ್ನ ಮಾಡಿಕೊಟ್ಟಾನೆ ಅಂತಂದು ಇನ್ನೊಂದಿಟ್ಟು ಎದಿ ಅಗಲ್ ಮಾಡ್ಕೊಂಡು ಅಡ್ಡಾಡ್ತಾನೆ ಇವ ಈ ದೀಪ ಒಟ್ಟು ಎಲ್ಲದು ನನಗೆ ಚಲೋ ಆಕತಿ ನನಗೆ ಚಲೋ ಆಗ್ಬೇಕಂತಾಳ ನೋಡು ಓದೋದ್ರಾಗೂ ಹಂಗೆ ಮಾಡ್ತಾ ಈಗ ಲಗ್ನ ಆಗೋದ್ರಾಗೂ ಇಷ್ಟು ದೊಡ್ಡ ಮಂತ್ಯಾನಕ ಅದ್ಯಾಕೆ ಅದಿತ್ತು ಇದನ್ನ ಹಾಳು ಮಾಡಿ ಬೆಂಗಾಡಿ ಎಬ್ಸಿಸ್ತಾನೆ ಬಿಡಂಗಿಲ್ಲ ನಾನು ಮಾತ್ರ ಓದಲ್ಲ ಅಂದ್ರೆ ಓದ್ನಾಗ್ರ ನನ್ನ ಮಗ ಮುಂದಿರ್ಲಿಲ್ಲ ಮದ್ವಿನಾರ ಈಕಿಗಿಂತ ಮುಂಚೆನ ನನ್ನ ಮಗ ಮದುವೆ ಮಾಡ್ತಾನೆ ಚಂದ್ರು ಚೆಲುವಿನ ತಂದು ಮದುವೆ ಮಾಡ್ತಾನೆ ನನ್ನ ಮಗನಕ್ಕಿಂತ ಮುಂಚೆ ಈಕಿ ಮದುವೆ ಆಗಂಗಿಲ್ಲ ಮೊದ್ಲು ನನ್ನ ಮಗನ ಮದುವೆ ಆಗ್ಬೇಕು ಆಮೇಲೆ ಈಕಿ ಮದುವೆ ಆಗ್ಬೇಕು ಈಕಿನ ಹೆಂಗಾರ ಪಟಾಯಿಸಲ್ಲ ಅಂದೆ ನನ್ನ ಮಗ ಬಾಡೆ ಊರು ಬಾಡ್ಯಾನ ಕೈಲಿ ಅದು ಆಗ್ಲಿಲ್ಲ ನಡಿಯತ್ತ ಅಯ್ಯೋ ಅಯ್ಯೋ ಇದೇನ ಮನಿ ತುಂಬಾ ಚಿಕ್ಕದೈತಿ ಮನಿ ಭಾಳ ಚಿಕ್ಕದೈತಿ ನಮ್ಮನೆ ಎಲ್ಲ ಊರಾಗ ದೊಡ್ಡದೈತಿ ನಮ್ಮನೆ ಮುಂದೆ ಈ ಮನಿ ಏನಿಲ್ಲ ಉಪಯೋಗಿಲ್ಲ ಅಲ್ಲೇನ್ರಿ ಹಾ ಹೌದು ಹೌದು ಉಪಯೋಗಿಲ್ಲ ಅಲ್ಲ ಒಂದು ಮಾತು ಕೇಳ್ತೇನೆ ರೀ ಹೇಳಿ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ ಅವ್ವ ಅಪ್ಪ ಎಲ್ಲ ಹಳ್ಳ್ಯಾಗ ಇರೋರು ಅಂದ್ರಿ ಮತ್ತು ಎಲ್ಲ ಬೆಂಗಳೂರು ಭಾಷೆನ ಬರಾಕತ್ತವು ಅವ್ವಾರು ಬೆಂಗಳೂರಾಗ ಇರ್ತಾರನ್ರಿ ಹಂಗೇನಿಲ್ರಿ ಅವಾಗ ಇವಾಗ ಒಂದು ಸ್ವಲ್ಪ ಬರ್ತಿರ್ತಾರಲ್ಲ ಅದಕ್ಕೆ ನಾನು ಬಂದಾಗ ಅದ ಭಾಷೆ ಮಾತಾಡ್ತೇನಲ್ಲ ನನ್ನ ಜೋಡಿ ಮಾತಾಡಿ ಅವ್ರಿಗೂ ಬೆಂಗಳೂರು ಭಾಷೆ ರೂಢಿ ಆದಂಗಾಗೈತಿ ಅಷ್ಟ ಏನ್ರಿ ಆ ಹೆಣ್ಮಗಳ ಅರಿವಿ ನೋಡ್ರಿ ಅಂದಿಟ್ಟ ಅಯ್ಯೋ ಬಗಲ್ ತೋಳಿಲ್ಲ ಜಂಪರ್ ಇಕ್ಕೊಂಬಂದಾಳ ಬಗಲ್ ಕಾಣಿಸ್ಕೊಂತ ವಾ ಅಲ್ರಿ ಹಳ್ಳಿಯಾಗಿರೋ ಮಂತ್ಯಾನ ನಮ್ದು ಪ್ರತಿಷ್ಠಿತ ಮಂತ್ಯಾನ ಭಾಳ ಮಂದಿ ಮರ್ಯಾದೆ ಕೊಡ್ತಾರ ಅಂತ ಇವ್ ಹೊರ ಮಂದಿ ಬಂದಾಗ ಆ ಹೆಣ್ಮಗಳು ನೋಡ್ರಿ ಯಾ ನಮ್ನಿ ಬಂದಾಳ ಅಯ್ಯೋ ಆಕಿ ಕುದುರಿ ಜುಟ್ಟು ಸುಮ್ಮನೆ ಒಳಗೆ ನಡಿಲಿ ನಾಷ್ಟಕ್ಕೆ ಮಾಡಕತ್ತೇನ ಮಾಡಿ ನಡಿ ನಿನ್ನ ಮಗಳನ್ನ ರೆಡಿ ಮಾಡಿ ನಡಿ ಅವರು ಮಗ ಬೆಂಗಳೂರಾಗದಾನ ಅಂತಂದು ಹಂಗೆ ಡಿಮ್ಯಾಂಡ್ ತೋರಿಸ್ಕೊಳಕ ಹಂಗೆ ಬಂದಾರ ನೀನು ನಡಿ ಅವ್ರು ಎಲ್ಲಿದ್ರು ನಮಗೇನು ನಮ್ಮ ಮಗಳು ಮಾತ್ರ ಬೆಂಗಳೂರಿಗೆ ಹೋಗ್ಕಾಳಲ್ಲ ಅಷ್ಟು ಸಾಕು ಅತ್ತೆ ಹೆಂಗಿದ್ರು ಏನು ತಗೊಂಡು ಏನು ಮಾಡ್ತೈತಿ ಮಾವು ಹೆಂಗೆ ತಗೊಂಡು ಏನು ಮಾಡ್ತೈತಿ ಅವ್ರು ಹೆಂಗೆ ರೈ ಹಾಕಿರ್ವಲ್ರಾಕ ಏನಿಲ್ಲ ಬರ್ರಿ ಕುಂದ್ರ ಬರ್ರಿ ನಾನು ಸ್ವಲ್ಪ ಬರ್ತಾನೆ ಒಳಗೆ ಸ್ವಲ್ಪ ಕೆಲಸ ಐತಿ ಕೂತ್ಕರಿ ನೀವು ಬಂದ್ವಿ ಓ ಅಮ್ಮ ನೀನು ನನ್ನ ಹೆತ್ತಮ್ಮ ಅಲ್ಲ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಕಮ್ಮಿ ಮಾಡು ಮನೆ ಹೆಂಗಿದ್ರು ನಿನಗೇನು ಭಾಳ ದಿನಕ್ಕೆ ಚಾನ್ಸ್ ಸಿಕ್ಕಿದೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅಂತಂದು ಓವರ್ ಆಗಿ ಮಾತಾಡಿ ಕೈಗೆ ಬಂತು ಬಾಯಿಗೆ ಬರ್ತಿರಂಗೆ ಮಾಡಬೇಡಿ ಓಕೆ 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 ಮೆಲ್ಲಗೆ ರೀ ಅಂಕಲ್ ಒಂದು ಸ್ವಲ್ಪ ಹಳ್ಳಿ ಗಂಡು ಮಕ್ಳ ಗತ್ತೆ ಗತ್ತಲ್ಲಿ ಮಾತಾಡ್ರಿ ಎಲ್ಲದಕ್ಕೂ ಆಂಟಿ ಹೇಳ್ದಂಗೆ ಹ್ಞೂ ಅಂತ ತಲೆ ಹಾಕ್ಬಿಡ್ರಿ ಇಲ್ಲಿ ಹಳ್ಳಿಗಳೆಲ್ಲ ಅದು ಇಷ್ಟ ಆಗಲ್ಲ ಮತ್ತವ್ರಿಗೆ ಡೌಟ್ ಬಂದ್ರೆ ಕಷ್ಟ ಏನು ಅರ್ಥ ಆಯ್ತಾ ಇಲ್ವೋ ಓಕೆ 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 ಅರ್ಥ ಆಯ್ತು ಸ್ಟಾರ್ಟ್ ಆಗಲಿ ನಿಮ್ಮ ಆ್ಯಕ್ಟಿಂಗು ಇವರು ನೋಡೋದ್ ಗಿಡದೆಲ್ಲ ಮುಗಿಸ್ಕೊಂಡು ಹೊರಬಿಡ್ಲಿ ಹೆಂಗಿದ್ರು ಬಸ್ ಸ್ಟ್ಯಾಂಡ್ ದಾಟೆ ಹೋಗ್ಬೇಕು ಶಿವಾರ್ಕಟ್ಟಿ ಮುಂದಿಲ್ದಾನ ಹೋಗ್ಬೇಕು ಅಲ್ಲೇ ಹೋಗಿ ನಿಲ್ತಾನೆ ಅಲ್ಲಿಗೆ ಬರ್ಲಿ ಅಲ್ಲೇ ಇವ್ರನ್ನ ಹಿಡಿದು ತಿನ್ ಚುಚ್ತಾನೆ ಬರಬ್ಬರಿ ಏಯ್ ಏನ್ ಮಕ ನೋಡಕತ್ತಿ ನಡಿ ಕುಂದ್ರ ನಡಿ ಅಲ್ಲೇ ಯಾಕ್ರಿ ಹೆಂಗಿದೆ ಮೈಗೆ ನನ್ಗೆ ಆವಾಜ್ ಆಗ್ತೀರಾ ಮನೆಗೆ ನಡ್ರಿ ಇದೆ ನಿಮ್ಗೆ ಅಯ್ಯೋ ಇಲ್ಲ ಕಡೆ ಅವನೇ ಹೇಳ್ದ ತಾನೇ ಒಂದ್ ಸ್ವಲ್ಪ ಗತ್ತಲ್ಲಿರ್ಬೇಕು ಹಳ್ಳಿ ಗಂಡು ಮಕ್ಕಳು ಅಂತಂದು ಅದಕ್ಕೆ ಈ ತರ ಮಾತಾಡ್ದೆ ಕಣೆ ಒಂದ್ ಸ್ವಲ್ಪ ಆಕ್ಟಿಂಗ್ ಅಲ್ಲಿ ರಿಯಾಲಿಟಿ ಇರ್ಲಿ ಅಂತ ಸಾರಿ ಕಣೆಮ್ಮ ಇಲ್ಲ ಅಂದ್ರೆ ಅವನು ಪೇಮೆಂಟೇ ಕೊಡಲ್ಲ ಕಣೆ ಹೋದ್ ಸರಿ ಹಂಗೆ ತಾನೇ ಮಾಡ್ದ ಅದ್ರ ಸಲುವಾಗಿ ಬರ್ರಿ ಈ ಕಡೆ ಕುತ್ಕೋ ಬರ್ರಿ ಅಪ್ಪಾಜಿ ಅಮ್ಮ ಈತ ಕುತ್ಕೋ ಬರ್ರಿ ಅಮ್ಮ ಸ್ವಲ್ಪ ನಗ್ನಗ್ತಾಗಿರ್ರಿ ಓಕೆ ಓಕೆ ಏನೋ ಮಗ ಬೇಗ ಕರ್ಸಂತ ಹೇಳು
ಹ್ಮ್ ವೇಟ್ ಮಾಡಕ್ ಆಗ್ತಿಲ್ಲ ಕಣೋ. ಚಾ ತಗೋರಿ. ಹಾ ಕೊಡಮ್ಮ. ಟೀ ಸೂಪರ್ ಆಗಿದೆ ಅನಿಸ್ತದೆ. ಯಾಕಂತಂದ್ರೆ ನೀನ್ ಮಾಡಿದ ಅಡಿಗೆ ಸೂಪರ್ ಆಗಿತ್ತು. ಊಟ ಮಾತ್ರ ಸೂಪರ್. ಊಟನ ಇವ್ರ ಊಟ ಮಾಡಿದ್ರು, ನಾಷ್ಟ ಮಾಡಿದ್ರು. ನಾಷ್ಟಕ್ಕ ಊಟ ಅನ್ನಕತ್ತಾರಲ್ಲ ಇವ್ರು. ತಿಂದದ್ದು ತಾಲಿಪಟ್ಟು. ಊಟ ಹೆಂಗಾತದ? ನಾಷ್ಟ ಅಲ್ಲ. ಇವ್ರೇನೋ ಮಾರ ನಾಷ್ಟ ಮಾಡಿ ಊಟ ನಾಕತ್ತ ಹೆಣ್ಮಕ್ಳು ಇದು. ಏ ಅದು ಊಟ ಅಲ್ರಿ ಯಾಕಾರ ಅದು ನಾಷ್ಟ ತಾಲಿಪಟ್ಟು. ಹೌದಾ? ಅದು ರೊಟ್ಟಿ ಅಲ್ವಾ? ತಾಲಿಪಟ್ಟ ಅಂದ್ರೆ ಹಂಗಾರ ರೊಟ್ಟಿಗೂ ತಾಲಿಪಟ್ಟಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ಈಕಿಗೆ. ಮತ್ತ ಹಳ್ಳಿ ಮನ್ಯಾಗ ಇದ್ದರು ಅಂತಂದ ಹುಡುಗವ ಇದೇನ ಯವ್ವ ಇದು? ಓ ಏನೋ ಒಂದು ತುಂಬಾ ರುಚಿಯಾಗಿತ್ತು. ಆದ್ರೂ ನಿಮ್ಮ ಮಗಳು ಅಡಿಗೆ ತುಂಬಾ ಸೂಪರ್ ಆಗಿ ಮಾಡ್ತಾಳ್ರಿ. ನೋಡ್ರಿ ನಮ್ಮ ಮಗಳು ಅಡಿಗೆನ ಚಲೋ ಮಾಡ್ತಾಳ. ಆದ್ರೆ ಇದು ನಾನು ಹೇಟ್ ಮಾಡಿದ್ದು. ಇವತ್ತ ನೀವು ಬರ್ತೀರಿ ಅನ್ನೋ ಗಾಬರಿಗೆ ನನ್ನ ಮಗಳು ತಯಾರಾಗದ್ರಾಗದಾಳ್ರಿ. ಅಡಿಗೆ ಪಿಡಿಗೆ ಏನ್ ಬರ್ಲಿಲ್ಲ. ಓ ಹೌದಾ? ಇರ್ಲಿ ಬಿಡಿ ಇರ್ಲಿ. ಅಷ್ಟೊಂದೇನು ರೆಡಿ ಆದಂಗೆ ಕಾಣಿಸ್ತಾನೆ ಇಲ್ವಲ್ಲ. ಸಿಂಪಲ್ ಆಗೇ ಇದಾರಪ್ಪ. ಆದ್ರೆ ಸಿಂಪಲ್ ಆಗಿ ತಯಾರಾದ್ರೂ ನಿಮ್ಮ ಮಗಳು ನೋಡಕ್ ತುಂಬಾ ಸೂಪರ್ ಆಗಿ ಕಾಣ್ತಾಳ್ರಿ. ಅತ್ತಿಗೆ ಟೀ ಸೂಪರ್. ಹೌದಮ್ಮ, ಟೀ ತುಂಬಾ ಚೆನ್ನಾಗಿದೆ ರೀ. ಶಂಕರಣ್ಣವ್ರೆ, ನಿಮ್ಮ ಮಗಳು ಟೀ ತುಂಬಾ ಚೆನ್ನಾಗಿ ಮಾಡಿದಾಳೆ. ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ನಮಗ್ ಮಾತ್ರ ನನ್ನ ಮಗನ ಸೆಲೆಕ್ಷನ್ ಓಕೆ. ನೋಡಮ್ಮ, ಬೇಗ ರೆಡಿಯಾಗಿ ಬಂದ್ಬಿಡು, ಓಕೆನಾ? ಎಂಗೇಜ್ಮೆಂಟ್ಗೆ ನಾವು ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀವಿ. ಇವತ್ತು ನನ್ನ ಮಗನಿಗೂ ನಿನಗೂ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ. 8 ಆಕ್ಟಿಂಗ್ ಮಾಡು ಅಂದ್ರೆ 10 ರೂಪಾಯಿ ಆಕ್ಟಿಂಗ್ ಮಾಡ್ತಾಳೆ ಹೆಣ್ಮಗಳು. ತಣ್ಣ ಕುಂದ್ರದ್ ಬಿಟ್ಟು ಏನು ಅವಶ್ಯಕತೆ ಇದೈತೆ ಮಾತಾಡೋದಂತೆ ನಾನು. ಅಮ್ಮ ಅಮ್ಮ, ಮದುವೆ ಹುಡುಗಿ ಅವರಲ್ಲ, ಅವರು ಮದುವೆ ಹುಡುಗಿ ತಾಯಿ ಅಂದ್ರೆ ನಮ್ಮ ಅತ್ತೆ. ಅದು ಅದು ಸ್ವಲ್ಪ ಕನ್ಫ್ಯೂಷನ್ ಅಷ್ಟೇ. ನಮ್ಗೆ ಗೊತ್ತಾಗ್ಲಿಲ್ಲ. ನೀವು ಇಷ್ಟು ಹೆಂಗಾಗಿದ್ದೀರಲ್ವಾ, ಅದಕ್ಕೆ ನಾನು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ. ಓಕೆ, ಸಾರಿ. ಇರ್ಲಿ ಬಿಡಿ, ಪರವಾಗಿಲ್ಲ. ನಿಮ್ಮ ಮಗಳನ್ನ ಒಂದ್ಸರಿ ಕರೆಸ್ಬಿಡಿ. ಇರ್ಲಿ ಬಿಡ್ರಿ, ಕನ್ಫ್ಯೂಷನ್ ಆಗ್ತಿರ್ತವು. ಇರ್ಲಿ ಪಾಪ, ನಿಮಗೂ ಗೊತ್ತಿಲ್ಲ. ಅಮ್ಮ ಆ ಥರ ಎಲ್ಲ ಮಾತಾಡಬಾರ್ದು. ಇರ್ಲಿ ಬಿಡ್ರಿ ಅಳಿಂದ್ರ, ಏನಾಗ್ಲಿ ಬಿಡ್ರಿ ಪಾಪ. ಏನೋ ಅವ್ರಿಗೆ ಗೊತ್ತಾಗಿಲ್ಲ ಅಂದಾರ. ಇರ್ಲಿ ಬಿಡ್ರಿ, ನೀವೊಂದಿಟ್ಟು ಒಳಗೆ ಹೋಗ್ತೀನೋ. ಅಯ್ಯ, ನಾ ಏನು ಮಾಡೀನ್ರಿ? ನಾ ಏನ್ರಿ ಹೇಳಿದ್ನೇನೋ ಅವರಿಗೆ ನಾನು ಮದುವೆ ಹೆಣ್ಣು ಅಂತಂದು. ಅವ್ರು ತಪ್ಪಾಗಿ ತಿಳ್ಕೊಂಡ್ರೆ ನಾ ಏನು ಮಾಡಲಿ? ಆ ಹೆಣ್ಮಗಳು ಒಂದು ನಮ್ನೀನ ಮಾಡಾಕತ್ತಾಳ. ತಾಲಿಪಟ್ಟಿಗೆ ರೊಟ್ಟಿ ಅಂತಾಳ, ನಾಷ್ಟಾಕ ಊಟ ಅಂತಾಳ, ನನಗೆ ಹೋಗಿ ಮದ್ವೆ ಹೆಣ್ಣು ಅಂತಾಳ. ನೋಡ್ರಿ, ಆಕಿ ಕಣ್ಣು ಸರಿ ಅದಾವ ಇಲ್ಲ. ಮತ್ತೆ ಮ್ಯಾಲೆ 2 ಕಣ್ಣು ಹಾಕ್ಯಂಡ 4 ಕಣ್ಣು ಇಟ್ಕೊಂಡ ಹಿಂಗೆ ಮಾಡಾಕತ್ತಾಳ. ಹಳ್ಳ್ಯಾಗಿದ್ದೋಕಿ ಅಂತ ಅಂದ ಹುಡುಗ ಮೊನ್ನೆ ಬಂದಾಗ. ನಮ್ಮ ಅಪ್ಪ ಅವ್ವ ಹಳ್ಳ್ಯಾಗಿರೋರು ಹಂಗ ಹಿಂಗ ಅಂತ. ಅವ್ರು ನೋಡಿದ್ರೆ, ಅವ್ರ ಆಕಾರ ನೋಡಿದ್ರೆ ಹಳ್ಳ್ಯಾಗಿರೋರು ಹುಟ್ಟು ಅನಿಸ್ತತೇನ ಅವ್ರದ್ದು. ತಾಲಿಪಟ್ಟಿಗೂ ರೊಟ್ಟಿಗೂ ವ್ಯತ್ಯಾಸ ಗೊತ್ತಿಲ್ಲ ಅಂತಾಳಕಿ. ಹಳ್ಳ್ಯಾಗಿರೋರು ಅಂತ ನಾವು ನೋಡ್ರಿ, ಅಂಜಿಟ್ಟು ವಿಚಾರ ಮಾಡ್ರಿ. ಅವ್ರೇನಲ್ಲೇ ಎಂಗೇಜ್ಮೆಂಟ್ ಅನ್ನಕತ್ತಾರಲ್ಲ. ಅಂಜಿಟ್ಟು ಒಳಗೆ ಬರ್ರಿ ಇಲ್ಲಿ. ಚಾ ಕುಡಿತೀರಿ? ಚಾ ಕುಡಿತೀರಿ ಬಂದೆ. ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ನೀನ್ ಕೂಡ ಸರಿಯಾಗಿ ಹೇಳಿರ್ಲಿಲ್ಲಪ್ಪ. ನಾನು ಹೇಳಲಿ ಬಿಡ್ಲಿ, ಬಾಯ್ ಮುಚ್ಕೊಂಡಿರಕ್ಕೆ ನಿಮ್ಗೆ ಏನು ಆಗಿದೆ ಧಾಡಿ? ಯಾಕೆ ಆ ಥರ ಎಲ್ಲ ಮಾತಾಡಿ ನನ್ನ ಮಾನ ಮರ್ಯಾದೆ ಹರಾಜಾಗ್ತಿದ್ದೀರಿ? ನಿಮ್ಮ ಮಾತಿಗೂ ನೀವು ನಡ್ಕೊಳ್ಳೋ ರೀತಿಗೂ, ನೀವ್ಗೆ ಹಳ್ಳಿಯವರು ಅಂತ ಹೇಳಿದ್ದೀನಿ ನಾನು. ನೀವು ಯಾವ ರೀತಿ ಮಾಡ್ತಾ ಇರ್ತಿದ್ದೀರಿ ಇಲ್ಲಿ? ಪೇಮೆಂಟ್ ಕಟ್. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತಾನೆ. ಈ ಕತಿ ಹೆಂಗೆ ಅನ್ಸಕತ್ತೈತಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ರಿ. ಮತ್ತು ನಿಮ್ಗೆ ಗೊತ್ತಿದ್ದರೆ ಯಾರ್ಯಾರು ನಿಮ್ಮ ಪರಿಚಯಿಸ್ತಾರೆ ಎಲ್ಲಾರದಿರಿ ಅವ್ರಿಗೆಲ್ಲರಿಗೂ ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿಪ್ಪ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ವಿಡಿಯೋ ಮಾಡೋಕೆ ಮೋಟಿವೇಶನ್ ಸಿಗ್ತೈತ್ರಿ. ಹೌದು, ಇಷ್ಟ ಆಗಕತ್ತೈತಿ ಕತಿ. ಹೌದು, ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತಾರ. ಜಾಸ್ತಿ ಜನ ನೋಡಾಕತ್ತಾರಲ್ಪ. ನಾವು ವಿಡಿಯೋ ಹಾಕ್ಬೇಕು, ಒಳ್ಳೆ ಸ್ಟೋರಿ ಮಾಡ್ಬೇಕು ಅನ್ನೋದು ನಮಗೂ ಇನ್ಸ್ಪಿರೇಷನ್ ಬರ್ತೈತ್ರಿ. ದಯವಿಟ್ಟು ಹೇಳಕತ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಗೆ ಕತಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಹೆಚ್ಚು ಜನ ಚಾನಲ್ನ ನೋಡ್ರಿ. ಈ ವಿಡಿಯೋನ ಈ ಕತಿನ ನೋಡ್ತಾ ಹೋಗ್ರಿ. ಇನ್ಮೇಲೆ ಇನ್ನೂ ಚೆನ್ನಾಗಿ ಬರ್ತೈತಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತೈತಿ ಕತಿ. ಯಾಕಂದ್ರೆ ಜಾಸ್ತಿ ಜನ ನೋಡಾಕತ್ತಿಲ್ಲಲ್ರಿ, ಹಾಗಾಗಿ ನಾನು
ಮೇನ್ ಕತ್ತಿಗೇನು ಹೋಗವಲ್ಲೆ, ಸ್ವಲ್ಪ ಜಾಸ್ತಿ ಜನ ನೋಡಕ್ ಶುರು ಮಾಡ್ಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಈ ಕತಿ ಭಾಳ ಚೆನ್ನಾಗೈತಿ. ಇನ್ಮ್ಯಾಗ ಸೀರಿಯಸ್ ಆಗಿ ಕತಿ ಸ್ಟಾರ್ಟ್ ಆಗ್ತೈತ್ರಿ. ದಯವಿಟ್ಟು 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 ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಬರನ್ರಿ, ನಮಸ್ಕಾರ ರೀ.